ಸದ್ಯ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಆದರೆ ಈ ಸಿನಿಮಾ ಕರ್ನಾಟಕದಲ್ಲಿ ವಿವಾದವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಮೊದಲನೆಯದಾಗಿ ಕನ್ನಡ ಸಿನಿಮಾಗಳನ್ನು ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಹಾಕುವುದಿಲ್ಲ. ಒಂದು ವೇಳೆ ಹಾಕಿದ್ರೂ ಕೆಲವು ದಿನಗಳ ಬಳಿಕ ತೆಗೆದು ಬಿಡುತ್ತಾರೆ. ಇತ್ತೀಚೆಗೆ ತೆರೆಕಂಡಿದ್ದ ಶ್ರೀಮುರಳಿ ಅವರ ಭಗೀರ ಸಿನಿಮಾವನ್ನು ಕೂಡ ಹೆಚ್ಚು ದಿನಗಳ ಕಾಲ ಆಂಧ್ರ ಪ್ರದೇಶದಲ್ಲಿ ಹಾಕಿಲ್ಲ. ಅಲ್ಲದೆ ಅದಕ್ಕೆ ಯಾವುದೇ ರೀತಿಯ ಥಿಯೇಟರ್ಗಳ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ. ಪ್ರಸ್ತುತ ಪುಷ್ಪ 2ಗೆ ಕನ್ನಡಿಗರು ಅದೇ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹೌದು, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುವುದಿಲ್ಲ. ಒಂದು ವೇಳೆ ಕರ್ನಾಟಕದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಓಡುತ್ತಿದ್ರೆ ಅಂತಹ ಸಿನಿಮಾಗಳನ್ನು ಒಂದೆರಡು ದಿನ ಥಿಯೇಟರ್ಗಳಲ್ಲಿ ಹಾಕಿದ್ರೆ ಹೆಚ್ಚು. ಹೇಗಿರುವಾಗ ತೆಲುಗು ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಯಾಕೆ ಹೆಚ್ಚು ಥಿಯೇಟರ್ ಹಾಗೂ ಪ್ರಾಶಸ್ತ್ಯ ನೀಡಬೇಕು ಎಂದು ಕನ್ನಡಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಅಲ್ಲಿನ ನಟರು ಕನ್ನಡ ಮಾತನಾಡಲು ಮನಸ್ಸು ಮಾಡುವುದಿಲ್ಲ, ಕನ್ನಡ ಮಾತನಾಡುವುದಿಲ್ಲ ಅಂತ ನೇರವಾಗಿ ಹೇಳಿಬಿಡ್ತಾರೆ. ಹೇಗಿರುವಾಗ ಕರ್ನಾಟಕದಲ್ಲಿ ತೆಲುಗು ಸಿನಿಮಾಗಳನ್ನು ಯಾಕೆ ಬೆಳೆಸಬೇಕು ಎಂದು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವೇಳೆ ಅಲ್ಲು ಅರ್ಜುನ್ ಹೇಳಿದ ಆ ಒಂದು ಮಾತು ದೊಡ್ಡ ಕಿಚ್ಚನ್ನ ಹಚ್ಚಿಬಿಟ್ಟಿದೆ. ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲು ಅರ್ಜುನ್ ಅವರು ಸ್ಥಳೀಯ ಭಾಷೆಯಾದ ತಮಿಳು, ತೆಲುಗು ಮಾತನಾಡ್ತಾರೆ. ಸ್ಥಳೀಯ ಭಾಷೆಗಳಲ್ಲಿ ಮಾತನಾಡಿ ಅಭಿಮಾನಿಗಳಿಗೆ ಖುಷಿಯಾಗುವಂತೆ ನಡೆದುಕೊಳ್ತಾರೆ. ಆದರೆ ಕನ್ನಡದಲ್ಲಿ ಮಾತನಾಡಿ ಎಂದು ಕೇಳಿದ್ದಕ್ಕೆ ಆಗಲ್ಲ ಎಂದು ಹೇಳಿಬಿಟ್ಟಿದ್ದರು. ಇದು ಕನ್ನಡಿಗರ ಕೆಂಕಣ್ಣಿಗೆ ಗುರಿಯಾಗಿದೆ. ಹೇಗಿರುವಾಗ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ನೋಡದಿರಲು ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾ ನೋಡಿದವರು ಕೂಡ ಸಿನಿಮಾ ಬಗ್ಗೆ ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸಿನಿಮಾ ಅಷ್ಟೇನೂ ಚೆನ್ನಾಗಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇದಲ್ಲದೆ ಫಸ್ಟ್ ಶೋಗೆ ಮಲ್ಟಿಪ್ಲೆಕ್ಸ್ ಸಿನಿಮಾ ಮಂದಿರಗಳಲ್ಲಿ ದುಬಾರಿ ಹಣಕ್ಕೆ ಟಿಕೆಟ್ ದರ ನಿಗದಿಯಾಗಿದ್ದು ಕನ್ನಡಿಗರ ಕೋಪ ನೆತ್ತಿಗೇರುವಂತೆ ಮಾಡಿದೆ. ಇನ್ನು ಅಲ್ಲು ಅರ್ಜುನ್ ಕನ್ನಡ ಮಾತನಾಡಲು ನಿರಾಕರಿಸಿದ್ದಕ್ಕೆ ಪರೋಕ್ಷವಾಗಿ ಪ್ರತಿಕ್ರಿಯಿಸಿದ ಡಿ ಬಾಸ್, ನಮ್ಮ ಕನ್ನಡದಲ್ಲೂ ಸಹ ಎಷ್ಟೋ ಯುವ ಪ್ರತಿಭೆಗಳಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡುತ್ತೇವೆ ಹೊರತು ಬೇರೆಯವರಿಗೆ ನಾವು ಸಪೋರ್ಟ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ದರ್ಶನ್ ಟಾಂಗ್ ಕೊಟ್ಟಿದ್ದರು. ತಾಯಿನಾಡು ವಿಚಾರಕ್ಕೆ ಬಂದರೆ ಮೊದಲು ಮುಂದೆ ನಿಂತುಕೊಳ್ಳುವುದೇ ಡಿ ಬಾಸ್ ದರ್ಶನ್. ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ವಿಚಾರದಲ್ಲಿ ಯಾರನ್ನ ಕೂಡ ಲೆಕ್ಕಿಸುವುದಿಲ್ಲ. ತಮಗೆ ಅನಿಸಿದ್ದನ್ನ ನೇರವಾಗಿಯೇ ಹೇಳಿಬಿಡ್ತಾರೆ. ಈ ಗುಣ ಅವರ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ. ಒಟ್ಟಿನಲ್ಲಿ ಪುಷ್ಪ 2 ಸಿನಿಮಾಗೆ ಮಾತ್ರ ಕರ್ನಾಟಕದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಹಾಡಿನಿಂದಲೇ ಅರ್ಧ ಸಿನಿಮಾ ಹಾಳಾದರೆ ಸಿನಿಮಾದಲ್ಲಿ ಚಿತ್ರ ತುಂಬಾ ಬುದ್ಧಿವಂತಿಕೆಯನ್ನ ತೋರಿಸಲು ಹೋಗಿ ಸಿನಿಮಾವನ್ನ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ.